ಮಾರ್ಕೆಟ್ ಅಲ್ಲಿ ಹೊಸ ವೆಯ್ಟ್ ಲಾಸ್ ಡ್ರಗ್ ಬಂದಿದೆ ಒಜೆಂಪಿಕ್ ಅಂತ. ಇದೇನಾದ್ರು ತಗೊಬಹುದಾ ಅಂತ ಏನಾದ್ರು ಒಂದು ಥಾಟ್ ನಿಮ್ ತಲೆಯಿಂದ ಪ್ರೋಸೆಸ್ ಆಗಿದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಮೊದಲನೇದು, ಇದು ವೆಯ್ಟ್ ಲಾಸ್ಗೆ ಅಂತ ಮಾಡಿರೋದಲ್ಲ, ಡಯಾಬಿಟಿಕ್ ಗೆ ಮಾಡಿದ್ದು. ಬಟ್ ಅದರ ಒಂದ್ ರೀತಿ ಸೈಡ್ ಎಫೆಕ್ಟ್ ಪಾಸಿಟಿವ್ ಎಫೆಕ್ಟ್ ಆಗಿ ವೆಯ್ಟ್ ಲಾಸ್ ಕೂಡ ಆಗ್ತಾ ಇತ್ತು. ಸೊ ಆ ಕಾರಣದಿಂದ ಇದು ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಇರ್ತಾರಲ್ಲ, ಆ ಒಂದು ಕಮ್ಯುನಿಟಿನಲ್ಲೂ ಫೇಮಸ್ ಆಗಿದೆ. ಪ್ರೈಮರಿಲಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ರೆ, ನಿಮ್ಮ ಹಸಿವನ್ನ ಕಡಿಮೆ ಮಾಡುತ್ತೆ, ತಿನ್ಬೇಕು ಅಂತ ಅನ್ಸಲ್ಲ. ಸೊ ಅವಾಗ ಕಡಿಮೆ ತಿಂತೀರಾ, ಆಬ್ವಿಯಸ್ಲಿ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಮೇನ್ ಸೈಡ್ ಎಫೆಕ್ಟ್ ಏನಪ್ಪಾ ಅಂತ ಅಂದ್ರೆ, ಫ್ಯಾಟ್ ಲಾಸ್ ರೆಡ್ಯೂಸ್ ಆಗೋದ್ರ ಜೊತೆಗೆ ಮಸಲ್ ಮಾಸು ರೆಡ್ಯೂಸ್ ಆಗುತ್ತೆ. ಅಂದ್ರೆ ಫಿಸಿಕಲಿ ವೀಕ್ ಆಗ್ತೀರಾ, ಬೋನ್ ಡೆನ್ಸಿಟಿ ಕೂಡ ಡ್ರಾಪ್ ಆಗುತ್ತೆ. ಇವಾಗ ಇದ್ರ ಸೈಡ್ ಎಫೆಕ್ಟ್ ನೀವು ಫೇಸ್ ಮಾಡದೇ ಇರ್ಬೋದು ಹೆಂಗಾಗಿದ್ರೆ, ಬಟ್ ಏಜ್ ಆದ ನಂತರ ಎಲ್ಲಾ ರೀತಿ ಜಾಯಿಂಟ್ ಪೈನು, ನೀ ಪೈನು, ಲೋವರ್ ಬ್ಯಾಕ್ ಪೈನು ಎಲ್ಲಾದು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀರಾ. ಸೊ ಈ ರೀತಿ ಶಾರ್ಟ್ ಕಟ್ಗೆ ಅದರದೇ ಆದ ಸೈಡ್ ಎಫೆಕ್ಟ್ ಕೂಡ ಬರುತ್ತೆ. ಆಮೇಲೆ ಇದು ಟೆಂಪರರಿ ಆಗಿರುತ್ತೆ, ಪರ್ಮನೆಂಟ್ ವೆಯ್ಟ್ ಲಾಸ್ ಮಾಡಲ್ಲ. ಅದನ್ನ ಯಾವಾಗ ವಿಡ್ರಾ ಮಾಡ್ತೀರಾ, ಮತ್ತೆ ಹಸಿವು ಜಾಸ್ತಿ ಆಯ್ತು ತಿಂತೀರಾ ಅಂತ ಅಂದ್ರೆ ಮತ್ತೆ ವೆಯ್ಟ್ ಗೇನ್ ಆಗೇ ಆಗುತ್ತೆ. ಮತ್ತೊಂದು, ಎರಡ್ ರೀತಿ ಕ್ರೇವಿಂಗ್ಸ್ ಅನ್ನೋದು ಇರುತ್ತೆ. ಒಂದು ಮೆಂಟಲ್ ಕ್ರೇವಿಂಗ್ಸ್ ಅಂಡ್ ಫಿಸಿಕಲ್ ಹಂಗರ್, ಅಂದ್ರೆ ನಿಮ್ಗೆ ಹೊಟ್ಟೆ ಹಸಿತಿದೆ ಅದಕ್ಕೋಸ್ಕರ ಜಾಸ್ತಿ ತಿಂತಿರ್ತೀರಾ. ಇನ್ನೊಂದು ಮೆಂಟಲ್ ಕ್ರೇವಿಂಗ್ಸ್, ಅಂದ್ರೆ ಆ ಕುರುಕ್ಲು, ಆ ತಿಂಡಿದು ರುಚಿ ನಿಮ್ಗೆ ಇಷ್ಟ ಆಗುತ್ತೆ, ಅಥವಾ ಮೆಂಟಲಿ ಸ್ಟ್ರೆಸ್ ಆಗಿರ್ತೀರಾ, ಅಥವಾ ಡಿಪ್ರೆಸ್ಡ್ ಆಗಿ ಫೀಲ್ ಆಗ್ತಾ ಇರ್ತೀರಾ, ಅಥವಾ ಐಡಲ್ ಕೂತ್ಕೊಂಡಿರ್ತೀರಾ, ಬೋರ್ಡಮ್ ಇಂದ ತಿನ್ಬೇಕು ಅನ್ಸುತ್ತೆ. ಈ ಕ್ರೇವಿಂಗ್ಸ್ ನ ಅದು ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಆಗಲ್ಲ. ಇನ್ನ ಹಸಿವು, ಹೊಟ್ಟೆ ಹಸಿವಿಂದ ಜಾಸ್ತಿ ತಿಂದು ವೆಯ್ಟ್ ಗೇನ್ ಆಗ್ತಿದೀನಿ ಅಂತ ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ರಿಯಲ್ ಫುಡ್ ತಿನ್ನೋದ್ರಿಂದಾನೇ ನಿಮ್ಗೆ ಹೊಟ್ಟೆ ತುಂಬುತ್ತೆ, ಅದರಿಂದ ಫ್ಯಾಟ್ ಗೇನ್ ಆಗಲ್ಲ. ಈ ರೀತಿ ಮೆಂಟಲ್ ಕ್ರೇವಿಂಗ್ ಇಟ್ಕೊಂಡು ಈ ಡ್ರಗ್ ತಗೊಂಡ್ರು ಸಹ ನಿಮ್ಗೆ ಯಾವುದೇ ರೀತಿ ಬೆನಿಫಿಟ್ ಸಿಗಲ್ಲ. ಬಿಕಾಸ್ ನೀವು ಮೈಂಡ್ಗೋಸ್ಕರ, ರುಚಿಗೋಸ್ಕರ ತಿಂತಾ ಇರ್ತೀರಾ, ಹೊಟ್ಟೆ ಹಸಿವಿಗೋಸ್ಕರ ಅಲ್ಲ. ಯಾವುದೇ ಶಾರ್ಟ್ ಕಟ್ ನಿಮ್ಗೆ ಲಾಂಗ್ ಟರ್ಮ್ ರಿಸಲ್ಟ್ಸ್ ಸೈಡ್ ಎಫೆಕ್ಟ್ ಇಲ್ಲದೆ ಕೊಡಲ್ಲ. ಸೊ ಡಯಟ್ ವರ್ಕೌಟ್ಗೆ ಸ್ಟಿಕ್ ಆನ್ ಆಗೋದನ್ನ ಕಲ್ತ್ಕೊಳ್ಳಿ.